ಎಷ್ಟೋ ಥರ ಬೀನ್ಸ್ ಪಲ್ಯ ತಿಂದಿರ್ತೀರ. ಮದುವೆ ಮನೆಯಲ್ಲಿ, ಫಂಕ್ಷನಲ್ಲೆಲ್ಲ. ನಿಮ್ಮ ಮನೇಲೂ ಸಹ ಮಾಡಿದ್ದೀರಾ. ಯಾವತ್ತಾದರೂ ವಿಭಿನ್ನವಾಗಿ ಮಸಾಲ ರುಬ್ಬಿ ಹಾಕಿ ಬೀನ್ಸ್ ಪಲ್ಯ ಮಾಡಿದ್ದೀರಾ? ಇಲ್ವಾ? ಹಂಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಸಲ ಇದನ್ನು ಟೇಸ್ಟ್ ಮಾಡಿ, ಕೇವಲ ಒಂದೇ ಒಂದು ಚಮಚ ಟೇಸ್ಟ್ ಮಾಡಿ, ಕಳೆದೋಗ್ಬಿಡ್ತೀರ. ಅಷ್ಟು ಅದ್ಭುತವಾದ ರುಚಿ. ಇದಕ್ಕೆ ನಾನು ಬಳಸಿರೋದು ಒಂದೇ ಒಂದು ಚಮಚ ನೀರು. ಬನ್ನಿ ಆ ಸೀಕ್ರೆಟ್ ಮಸಾಲ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು 1/4 ಕೆಜಿಯಷ್ಟು ಬೀನ್ಸು ಸಣ್ಣಕ್ಕೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಮಸಾಲ ರುಬ್ತಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಒಂದು ಚಿಕ್ಕ ಇಂಚು ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ. ಇಲ್ಲಿ ನಾನು ಬಳಸ್ತಿರೋದು 1/4 ಕೆಜಿಯಷ್ಟು ಬೀನ್ಸು. ಬೀನ್ಸ್ ಡಬಲ್ ಆದರೆ ಮಸಾಲೆನೂ ಡಬಲ್ ಆಗುತ್ತೆ. ಒಂದು ಚಮಚದಷ್ಟು ನಾನು 1ರಿಂದ 2 ಚಮಚದಷ್ಟು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಕೊಬ್ಬರಿ ಪುಡಿ ಇಲ್ಲ ಅಂದರೆ ತೆಂಗಿನಕಾಯಿನ ಸಹ ಹಾಕ್ಕೊಳ್ಬೋದು. ಓಕೆನಾ? ಇದಕ್ಕೆ ವಿಶೇಷವಾಗಿ ಇನ್ನೆರಡು ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಯೂಶ್ವಲಿ ಬೀನ್ಸ್ ಪಲ್ಯ ನೀವು ಮಾಡ್ತೀರಾ ಮನೇಲಿ ಅಲ್ವಾ? ಈ ಥರ ಯಾವತ್ತಾದರೂ ಮಸಾಲ ಹಾಕಿ ಒಂದು ಸಲ ಮಾಡಿ, ನಾನು ಹೇಳಿದ್ನಲ್ಲ ನೀವು ಕಳೆದೋಗ್ಬಿಡ್ತೀರ ಅಂತ, 1 ಚಮಚದಷ್ಟು ಜೀರಿಗೆ. ಇದನ್ನು ನೀರು ಹಾಕದೆ ಚಟ್ನಿ ಹದಕ್ಕೆ, ಡ್ರೈ ಚಟ್ನಿ ಹದಕ್ಕೆ ರುಬ್ತಾಯಿದ್ದೀನಿ. ನೀರು ಹಾಕಬಾರ್ದು ಒಂಚೂರು. ಈ ಐಟಮ್ ಮಾಡೋಕ್ಕೆ ಅಂದರೆ ಮಸಾಲ ಬೀನ್ಸ್ ಮಾಡೋದಕ್ಕೆ ನಾನು ಬಳಸ್ತಿರೋದು ಒಂದೇ ಒಂದು ಚಮಚ ನೀರು. ಓಕೆನಾ ಫ್ರೆಂಡ್ಸ್? ಈಗ ನಮಗೆ ರೆಡಿಯಾಗಿದೆ ಆ ಡ್ರೈ ಚಟ್ನಿ. ನೀರು ಹಾಕಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಒಂದು ಸಲ ಈ ಥರ ಮಾಡಿ ನೀವೇ ಅಂತೀರ, ಯಾವ ಮದುವೆ ಮನೆ ಎಲ್ಲಿ ನೀವು ಹೋಟ್ಲಲ್ಲಿ ತಿಂದಿದ್ರು ಸಹ ನಾ ಹೇಳ್ಕೊಟ್ಟಂಗೆ ಈ ಮಸಾಲೆ ಟ್ರೈ ಮಾಡಿ, ನೀವೇ ಅಂತೀರ ಸೂಪರಾಗಿದೆ ಅಂತ. ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋ ಬೀನ್ಸು. ನಾವು ದಪ್ಪಕ್ಕೆ ಹೆಚ್ಚ್ತೀವಿ ಅಂದರೆ ನೀರು ಹಾಕಬೇಕಾಗುತ್ತೆ. ಸಣ್ಣಕ್ಕೆ ಹೆಚ್ಚಿದ್ರೆ ನೀರಿನ ಅವಶ್ಯಕತೆ ಇರಲ್ಲ ನಮಗೆ. ಓಕೆನಾ? ಒಂದಕ್ಕೊಂದು ಚೆನ್ನಾಗಿ ಬೇಯಿಸ್ಬೇಕು. ಫಸ್ಟ್ ಸೀಕ್ರೆಟ್ ಏನು? ಮಸಾಲೆ ಮಾಡ್ಕೊಳ್ಳೋದು. ಸೆಕೆಂಡ್ ಸೀಕ್ರೆಟ್ ಹೇಳ್ತೀನಿ ನೋಡಿಲಿ. ಈರುಳ್ಳಿ ಒಂಚೂರು ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ಬೀನ್ಸ್ ಹಾಕೋ ರೂಢಿ ಇದೆ. ಬಟ್ ನಾನು ಈರುಳ್ಳಿ ಹಾಕಿದ ತಕ್ಷಣ ಬೀನ್ಸ್ ಹಾಕಿದ್ದೀನಿ. ಯಾಕಂದರೆ ಈರುಳ್ಳಿ ಟ್ರಾನ್ಸ್ಪರೆನ್ಸಿ ಇರಬೇಕು ಬೀನ್ಸ್ ಪಲ್ಯದಲ್ಲಿ. ಈರುಳ್ಳಿ ಬೆಂದುಬಿಟ್ರೆ ನಿಮಗೆ ಬೀನ್ಸ್ ಪಲ್ಯ ರುಚಿ ಕೊಡೋದೇ ಇಲ್ಲ. ನೀವು ಯಾವುದೇ ಮದುವೆ ಮನೆಗೆ ಹೋಗಿ ಈ ಥರನೇ ಇರುತ್ತೆ. ಅಕಸ್ಮಾತ್ ಈರುಳ್ಳಿ ಹೊಂಬಣ್ಣಕ್ಕೆ ಬಂದು ನೀವು ಬೀನ್ಸ್ ಹಾಕಿ ನೋಡಿ, ಆ ಥರನೂ ಟ್ರೈ ಮಾಡಿ, ನೀವೇ ಹೇಳ್ತೀರಾ ವ್ಯತ್ಯಾಸ ಟೇಸ್ಟಲ್ಲಿ. ಅದು ಹೊಂಬಣ್ಣಕ್ಕೆ ಬರೋದು ಬೇಡ, ಇಮಿಡಿಯೇಟ್ ಇದನ್ನು ಹಾಕ್ಬಿಡೋಣ. ಯಾಕಂದರೆ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಿರಬೇಕು ಇದರಲ್ಲಿ ನನಗೆ. ಸೊ ಈಗ ನೋಡಿ ಈ ಥರ ಡ್ರೈ ಪೌಡ್ರು. ಇದಕ್ಕೆ ಏನೇನು ಹಾಕಿದ್ವಿ ಹೇಳ್ರಿ? ಜೀರಿಗೆ, ಮೆಣಸು, ಈರುಳ್ಳಿ, ಕೊಬ್ಬರಿ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಒಂದು ಒಳ್ಳೆ ಘಮ ಇರುತ್ತೆ. ಬಾಯಿ ಚುರುಕ್ ಅನ್ನತ್ತೆ ಈ ಮಸಾಲ. ಇದಕ್ಕೆ ನಾನು ನೀರು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಓಕೆನಾ? ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈ ಕಡೆ. ಬನ್ನಿ ಸ್ಟವ್ ಹತ್ರ ಹೋಗೋಣ. ಒಂದು 5 ನಿಮಿಷ ಕೈ ಬಿಡದಿರಂಗೆ ಚೆನ್ನಾಗಿ ಉರಿಬೇಕು. ಇದು ಯಾವುದೇ ಕಾರಣಕ್ಕೆ ತಳ ಅಂಟಬಾರ್ದು. ನಾವು ಎಣ್ಣೆ ಕಮ್ಮಿ ಹಾಕಿದ್ದೀವಿ, ಪ್ಲಸ್ ನೀರು ಹಾಕ್ತಾಯಿಲ್ಲ. ಅಕಸ್ಮಾತ್ ನೀರು ಕಮ್ಮಿ ಇದೆ ಅಂದ್ಬಿಟ್ಟು ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದೇ ಚಮಚ ಎಣ್ಣೆದಲ್ಲಿ ಮಾಡಬೇಕಿದು. ಆಮೇಲೆ ತಿನ್ನಬೇಕಾದ್ರೆ ಪಲ್ಯ ಎಣ್ಣೆ ಎಣ್ಣೆ ಆ ಥರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ನೋಡಿ, ಚೆನ್ನಾಗಿ ಕೈ ಆಡಬೇಕು. ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಎಲ್ಲೂ ಉಪ್ಪು ಹಾಕಿಲ್ಲ. ಹೇಳ್ತೀನಿ ಯಾವ ಸ್ಟೇಜಲ್ಲಿ ಉಪ್ಪು ಹಾಕಬೇಕು ಅಂತ. ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಈರುಳ್ಳಿ ಬೀನ್ಸ್ ಜೊತೆನೇ ಬೇಯ್ತಿದೆ. ಬೀನ್ಸ್ ಜೊತೆನೇ ಈರುಳ್ಳಿ ಬೇಯ್ತಿದೆ. ಇಂಡಿವಿಜುವಲ್ ಆಗಿ ಅದು ಬೆಂದಿಲ್ಲ ಈರುಳ್ಳಿ ಬೀನ್ಸ್ ಎರಡು. ಸೊ ಎರಡು ಒಟ್ಟೊಟ್ಟಿಗೆ ಬೇಯಿಸ್ತಾ ಇದ್ದೀನಿ. ಈ ಸ್ಟೇಜಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೇನು 80% ಬೀನ್ಸ್ ಬೆಂದಿದೆ, 80 ಭಾಗದಷ್ಟು ಬೀನ್ಸ್ ಬೆಂದಿದೆ ಅಂದಾಗ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. 80 ಭಾಗದಷ್ಟು ಬೆಂದಾಗ ಮಾತ್ರ ಹಾಕ್ಕೊಳ್ಳಿ. 90 ಭಾಗ ಬೆಂದಾಗ ಇದನ್ನು ಹಾಕ್ಕೊಳ್ಳಿ. ಪೌಡ್ರ್ ಏನು ಮಾಡ್ಕೊಂಡಿದ್ವಿ? ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಜೀರಿಗೆ, ಈರುಳ್ಳಿ. ಓಕೆನಾ? ಈಗ ನಾವು ಆ ಮಸಾಲೆ ಏನು ರುಬ್ಬಿದ್ವೋ ಮಿಕ್ಸಿಗೆ, ಅದಕ್ಕೆ ನೀರು ಹಾಕಿರಲಿಲ್ಲ ಅಥವಾ ಅದನ್ನು ಫ್ರೈಯೂ ಮಾಡಿರಲಿಲ್ಲ, ಹಸಿ ಮಸಾಲೆ. ಈ ಟೈಮಲ್ಲಿ ಒಂದೇ ಒಂದು ಚಮಚ ನೀರು. ನೋಡಿ, ಒಂದೇ ಒಂದು ಚಮಚ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿ. ಎಲ್ಲೂ ತಳ ಅಂಟಕ್ಕೆ ಚಾನ್ಸ್ ಕೊಡಬಾರ್ದು ನೀವು. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಯಮ್ಮಿಯಾಗಿ, ಟೇಸ್ಟಿಯಾಗಿ, ನೀವು ಕಳೆದೋಗೋಂಥ ರೆಸಿಪಿ. ನಿಜ ಹೇಳ್ತೀನಿ, ಆ ಮಸಾಲೆ ಹಾಕಿ ಒಂದು ಸಲ ಮಾಡಿ. ಬನ್ನಿ ಒಂದು ಸಲ ಕ್ಲೋಸಪ್ ವ್ಯೂ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ. ಸೂಪರ್ ಡೂಪರ್ ಆಗಿದೆ. ಇವತ್ತೇ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು.
ಮತ್ತು ಇನ್ನೊಂದು ವಿಷಯ ಮರ್ತಿದ್ದೆ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ, ಈ ಬೀನ್ಸ್ ಪಲ್ಯನೇ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಪ್ಲಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ 3 ಡಾಟ್ಸಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.